ಸರ್ಕಾರಕ್ಕೆ ಬೊಟ್ಟು ಮಾಡೋದನ್ನು ಬಿಟ್ಟು ಅಭಿವೃದ್ಧಿ ಪರವಾಗಿ ಯಾವುದೇ ಮಾತನ್ನು ಕೂಡ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಅದರ ಜೊತೆಗೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಇವತ್ತು ಬಜೆಟ್ನಲ್ಲಿ ಎದ್ದು ಕಾಣತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿರುವ ಹಾಗೆ ಅತಿ ಹಿಂದುಳಿದ ಪ್ರದೇಶಗಳಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಮತೋಲನವನ್ನು ಕಾಪಾಡಿಕೊಂಡು ಬಂದು ಸಮಾನ ಅವಕಾಶವನ್ನು ಕೊಡಬೇಕನ್ನುವಂಥದ್ದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥ ಅನೇಕ ಅನುದಾನಗಳನ್ನು ಮರೆಮಾಚಿ ಇಂದು ಕೇವಲ ರಾಜ್ಯದ ಅನುದಾನವೆಂದು ಜನರ ದಾರಿಯನ್ನು ತಪ್ಪಿಸ್ತಕ್ಕಂಥ ಕೆಲಸ. ಉದಾಹರಣೆಗೆ ಜಲ್ ಜೀವನ್ ಮಿಷನ್ ಆಗಲಿ, 5 kg ಅಕ್ಕಿ ಯೋಜನೆ ಆಗಲಿ, ಉದ್ಯೋಗ ಖಾತ್ರಿ ಯೋಜನೆ, ಸ್ಮಾರ್ಟ್ ಸಿಟಿ, ಅಮೃತ್ ನಗರದ ಯೋಜನೆ, ಹೀಗೆ ಹಲವಾರು ಯೋಜನೆಗಳು ಕೇಂದ್ರದಿಂದ ಬಂದರೂ ಕೂಡ ಇವತ್ತು ಅವನ್ನ ರಾಜ್ಯ ಸರ್ಕಾರ ಎಲ್ಲಿ ಕೂಡ ಹೇಳುವಂಥದ್ದನ್ನು ಮಾಡ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಹುಬ್ಳಿ ಧಾರವಾಡ ಆಗಲಿ, ಬೆಳಗಾವಿ ಆಗಲಿ ಪ್ರಮುಖ ನಗರಗಳಿಗೆ ಜೂನ್ಲಿಂದ ನಮಗೆ LNTದು ಏನೋ ನೀರಿನ ವಾಟರ್ ಸಪ್ಲೈ ಇತ್ತು, ಜೂನ್ 25ಕ್ಕೆ ಮುಗಿತೈತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಸತ್ಯಾಂಶ ಇಲ್ಲ. ಇದು ಯಾವುದು ಜೂನ್ 2025 ಜೂನ್ ಒಳಗೆ ಮುಗಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಹೇಳ್ತೇನೆ. ಯಾಕಂದರೆ ಭಾಳಷ್ಟು ಸಮಸ್ಯೆಗಳಲ್ಲಿ ಉದ್ಭವ ಆಗ್ತಾ ಇದ್ದಾವೆ. ನೀರು ಇವತ್ತು ಭಾಳಷ್ಟು ಈಗ ಬೇಸಿಗೆ ಕಾಲ ಪ್ರಾರಂಭ ಆಗ್ತಾ ಇದೆ, ನೀರಿನ ಕೆಪಾಸಿಟಿ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಳಗಾವಿ ಜಿಲ್ಲೆ ಹಿಡಕಲ್ ಜಲಾಶಯದಿಂದ ಧಾರವಾಡ ಬೇಲೂರು ಕೈಗಾರಿಕಾ ಪ್ರದೇಶಕ್ಕೆ ನೀರು ಕೊಡಲು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಸಚಿವರ ನಡುವೆ ಬಹಳ ದೊಡ್ಡದಾದಂಥ ಗುದುಮುರಿ ನಡೆದಿತ್ತು. ವರದಿಯನ್ನು ನಾವು ಕೇಳಿದ್ದೇವೆ. ಉದ್ಯಮ ಉತ್ತೇಜನದ ಮಾತನಾಡುತ್ತಾ ಸರ್ಕಾರ ನೀರು ಸರಬರಾಜು ವಿಷಯದಲ್ಲಿ ಈ ರೀತಿಯಲ್ಲಿ ಗಲಾಟೆಯಲ್ಲಿ ಮುಳುಗಿದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಬಹುದೊಡ್ಡದಾದಂಥ ನಷ್ಟ ಆಗ್ತದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಪ್ರಾಂತದ ಎಲ್ಲ ಜಿಲ್ಲೆಗಳು, ಮಲೆನಾಡು ಮತ್ತು ಕರಾವಳಿ ಪ್ರದೇಶ, ಕಲ್ಯಾಣ ಕರ್ನಾಟಕದ 2 ಜಿಲ್ಲೆಗಳು ಅಂದರೆ ಬಳ್ಳಾರಿ ಮತ್ತು ಕೊಪ್ಪಳ ಹಿಡ್ಕೊಂಡು ಹಾಗೂ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಅಂದರೆ ಒಟ್ಟಾರೆ ಅರ್ಧ ಕರ್ನಾಟಕಕ್ಕೆ ಅನುಕೂಲವಾಗ್ತಕ್ಕಂಥ ಜಯದೇವ ಹೃದಯ ರೋಗ ಆಸ್ಪತ್ರೆ ಕಾರ್ಯಾಚರಣೆ ಇನ್ನೂ ಯಾವಾಗ ಪ್ರಾರಂಭ ಆಕೈತೆ ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮ ಮುಂದೆ ಕಾಡ್ತಾ ಇದೆ. ಅಧ್ಯಕ್ಷರೇ, KMCಗೆ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರವನ್ನು ಯಾಕೆ ಕೊಡಲಿಲ್ಲ? ಕಳೆದ ಸಲ ತಾವು ಕೂಡ ಹೇಳಿದ್ರಿ, ಒಳ್ಳೆಯ ವಿಷಯ ಎತ್ತೀರಿ, ನಿಮಗೂ ಕೊಡ್ರಿ ನನಗೂ ಕೊಡ್ರಿ ಅಂತ ಹೇಳಿದ್ರೆ, ಆದರೆ ಪಾಟೀಲ್ ಸಾಹೇಬ್ರು ನಿಮಗೂ ಕೊಡಲಿಲ್ಲ ನನಗೂ ಕೊಡಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಬೆಳಗಾವಿಗೆ ಐತಿ ಅಂತ ಹೇಳಿದ್ರು, ಆದರೆ ಬೆಳಗಾವಿಯವರಿಗೂ ಕೂಡ ಕಿದ್ವಾಯಿಗೆ ಇನ್ನೂ ಕೂಡ ಯಾಕೆ ಪ್ರಾರಂಭಿಸಲ್ಲ ಅನ್ನುವಂಥದ್ದನ್ನು ಸರ್ಕಾರ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ. ಅದರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬಜೆಟ್ನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಬಗ್ಗೆ ಹುಬ್ಳಿ ಧಾರವಾಡ ಮತ್ತು ಬೆಳಗಾವಿಗೆ ಅಂತ ಹೇಳಿದ್ರು, ಆದರೆ ಈವರೆಗೂ ಇಂಟಿಗ್ರೇಟೆಡ್ ಟೌನ್ಶಿಪ್ ಏನಾಯಿತು ಅಂತಕ್ಕಂಥದ್ದನ್ನು ಎಲ್ಲಿ ಕೂಡ ಉಲ್ಲೇಖ ಆಗ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಹುಬ್ಳಿಗೆ IT ಪಾರ್ಕ್ ಇದ್ರೂ ಕೂಡ ಇನ್ನೂ ಮಟ್ಟ ಒಂದು ಕಂಪನಿಗಳು ಬಂದಿಲ್ಲ. ಈ ವರ್ಷ IT ನೀತಿ ತರುವುದಾಗಿ ಸರ್ಕಾರ ಬಜೆಟ್ನಲ್ಲಿ ಹೇಳಿದ್ದಾರೆ. ಆದರೆ ಸನ್ಮಾನ್ಯ ಅಧ್ಯಕ್ಷರೇ, ಕೇವಲ ಹೇಳಿದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಉತ್ತರ ಕರ್ನಾಟಕ, ಬೆಳಗಾವಿ, ಹುಬ್ಳಿ ಧಾರವಾಡದಂಥ ಕಡೆ IT ಬರಬೇಕಾದ್ರೆ ವಿಶೇಷವಾದಂಥ ಒಂದು ಕಾಯ್ದೆನತ್ತ ಏನಾದರೂ ತೆಗೆದುಕೊಂಡು ಬಂದರೆ ITಗಳನ್ನು ಆ ಭಾಗಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಅನುಕೂಲ ಆಕೈತೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಹುಬ್ಳಿಯ ಪೂರ್ಣ ರಿಂಗ್ ರೋಡ್ ಬಿಡ್ನಾಳ್ವರೆಗೆ ಫ್ಲೈಓವರ್ ಅನ್ನು ಅನುಮೋದನೆ ನೀಡತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಸಿದ್ಧವಿದೆ ಎಂಬ ಮಾತನ್ನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹಣ ಕೊಡ್ತೀನಿ ಅಂತ ಅನೇಕ ಬಾರಿ ಹೇಳಿದ್ರು ಕೂಡ ಇವತ್ತಿನವರೆಗೂ ಕೂಡ DPR ಮಾಡಲು ಸರ್ಕಾರ ಆಲೋಚಿಸುತ್ತಿಲ್ಲ. ಯಾಕೆ ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಕೇಂದ್ರ ಅನುದಾನದಿಂದ ನಿರ್ಮಾಣವಾಗ್ತಿರ್ತಕ್ಕಂಥ ಏಕೈಕ ಫ್ಲೈಓವರ್ ಇತ್ತು ಹುಬ್ಳಿಯಲ್ಲಿ. ಇವತ್ತು ಈ ಫ್ಲೈಓವರ್ ನಿರ್ಮಾಣಕ್ಕೆ ಎಲ್ಲಿ ಮಠ ಪರಿಸ್ಥಿತಿ ಬಂತಂದ್ರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಗಡ್ಕರಿ ಅವರು ಇಂಟರ್ವೆನ್ಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂತು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಾಗಲಿ, ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾದಂಥ ಹೊರಟ್ಟಿಯವರು, ನನ್ನ ಕ್ಷೇತ್ರದಲ್ಲಿ ನಡೀತಕ್ಕಂಥ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಮಾಡಿದ್ರು ಕೂಡ ಇನ್ನೂ ಒಂದು ಫ್ಲೈಓವರ್ ಕೇಂದ್ರ ಸರ್ಕಾರ ಕೊಟ್ಟರು, ದುಡ್ಡು ಕೊಟ್ಟರು, ಇವತ್ತು ರಾಜ್ಯ ಸರ್ಕಾರ ಅದಕ್ಕೆ ಸರಿಯಾದ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳಲಾರದ ನಿಟ್ಟಿನಲ್ಲಿ ಜನರಿಗೆ ಇವತ್ತು ಈಗ ಆ ಫ್ಲೈಓವರ್ ಯಾಕರ ಮಾಡಕ್ಕೆ ಹೋಗ್ಯಪ್ಪ ಅನ್ನುವಂಥ ಪರಿಸ್ಥಿತಿ ಇವತ್ತು ನಮ್ಗೆ ಒದಗಿ ಬಂದೈತೆ. ಇನ್ನಾದರೂ ಕೂಡ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಅದನ್ನು ತಕ್ಷಣ ಮುಗಿಸಕ್ಕೆ ಏನೇನು ಬೇಕಾ ಎಲ್ಲ ಯೋಜನೆಗಳನ್ನು ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಅವಳಿ ನಗರದಿಂದ ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ತಾಣಗಳು 3-4 ತಾಸು ಅಂತರದಲ್ಲಿದ್ದಾವೆ. ಅದೇ ರೀತಿ ಗೋವಾ, ಉತ್ತರ ಕನ್ನಡದ ಪ್ರವಾಸಿ ತಾಣಗಳು 5 ತಾಸು ಒಳಗಡೆ ಇದ್ದಾವೆ. ದಕ್ಷಿಣ ಮಹಾರಾಷ್ಟ್ರದ ಕೊಲ್ಲಾಪುರದಂಥ ಸ್ಥಳಗಳು ಬೆಳಗಾವಿಯಿಂದ ಕೇವಲ 1.5 ತಾಸು, ಹುಬ್ಳಿಯಿಂದ 3.5 ತಾಸು ಅಂತರದಲ್ಲಿದ್ದಾವೆ. ಹೀಗೆ ಹಲವಾರು ಸ್ಥಳಗಳಿಗೆ ಜಂಕ್ಷನ್ ಆಗಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಪ್ರವಾಸೋದ್ಯಮದ ಕುರಿತು ಮಾಹಿತಿ ದೊರೆಯುವ ಒಂದು ವ್ಯವಸ್ಥಿತ ಕೇಂದ್ರ ಕೂಡ ಇನ್ನೂವರೆಗೆ ಇಲ್ಲ. ಬಸ್ ನಿಲ್ದಾಣದ ಬಗ್ಗೆ ಈ ಬಗ್ಗೆ ದೊರೆತಿಲ್ಲ. ಇಲ್ಲಿ ಒಂದು KSTDC ಮಾಹಿತಿ ಕೇಂದ್ರವನ್ನು ಆರಂಭಿಸಬೇಕು ಅನ್ನುವಂಥದ್ದನ್ನು
ತಮ್ಮ ಮುಖಾಂತರ ಆಗ್ರಹಿಸ್ತಾ ಓಕೆ ಇದ್ದೇನೆ. ಮಹೇಶ್. ಸನ್ಮಾನ್ಯ ಅಧ್ಯಕ್ಷರೇ, ವಿಜಯಪುರ ಬಾಗಲಕೋಟೆಯಿಂದ ಹಿಡಿದು ಲಾಸ್ಟ್. ಹಾವೇರಿ